ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವ ನಟ ದರ್ಶನ್ ಪರವಾಗಿ ರಚಿತಾ ರಾಮ್ ಇದೀಗ ಬ್ಯಾಟಿಂಗ್ ಬೀಸಿದ್ದಾರೆ. ದರ್ಶನ್ ಪರ ನಟಿ ರಚಿತಾ ರಾಮ್ ಬ್ಯಾಟಿಂಗ್ ಮಾಡಿದ್ದಾರೆ. ನನ್ನನ್ನ ಚಿತ್ರರಂಗಕ್ಕೆ ಪರಿಚಯಿಸಿದ ಗುರು ಸಮಾನರು ದರ್ಶನ್. ನನ್ನ ಜೀವನ ತಪ್ಪುಗಳನ್ನ ತಿದ್ದಿ ಮಾರ್ಗದರ್ಶನ ನೀಡಿದವರು ಅವರು. ಅಂಥವರು ಇಂತಹ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ನಂಬಲು ಕಷ್ಟವಾಗ್ತಾ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸ್ ತನಿಖೆಯಿಂದ ಸತ್ಯ ಹೊರಬರಲಿದೆ ಅನ್ನುವಂತಹ ವಿಶ್ವಾಸ ಕೂಡ ಅವರದ್ದಾಗಿದೆ. ಸದ್ಯ ದರ್ಶನ್ ಪರವಾಗಿ ಯಾರು ಕೂಡ ಮಾತನಾಡ್ತಾ ಇಲ್ಲ, ಕೆಲವರನ್ನ ಹೊರತಾಗಿ. ಆ ಪೈಕಿ ಈಗ ರಚಿತಾ ರಾಮ್ ಕೂಡ ಮಾತನಾಡಿದ್ದಾರೆ. ನನ್ನ ಜೀವನದ ತಪ್ಪುಗಳನ್ನ ತಿದ್ದಿ ಮಾರ್ಗದರ್ಶನವನ್ನ ಕೊಟ್ಟಂತಹ ವ್ಯಕ್ತಿ ಅವರು, ನನ್ನ ಚಿತ್ರರಂಗಕ್ಕೆ ಕರ್ತಂದಂತಹ ವ್ಯಕ್ತಿ. ಇಂತಹ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ನಂಬಲು ಅಸಾಧ್ಯವಾಗ್ತಾ ಇದೆ. ತನಿಖೆಯಿಂದ ಸತ್ಯಾಸತ್ಯತೆ ಹೊರಕ್ಕೆ ಬರುತ್ತೆ ಅನ್ನುವಂತಹ ಭರವಸೆಯ ಮಾತುಗಳನ್ನು ಕೂಡ ರಚಿತಾ ರಾಮ್ ಆಡಿದ್ದಾರೆ. ಸೊ ನಂಬಲು ಅಸಾಧ್ಯ ಅಂತ ಹೇಳಿದ್ದಾರೆ. ಬಟ್ ಇನ್ನು ಆರೋಪಿ ಸ್ಥಾನದಲ್ಲಿದ್ದಾರೆ. ಹೌದು, ತನಿಖೆಯ ಹಂತದಲ್ಲಿ ತನಿಖೆಯಿಂದ ಏನು ಸತ್ಯಾಸತ್ಯತೆ ಹೊರಕ್ಕೆ ಬರುತ್ತೆ. ಆದರೆ ಇಷ್ಟು ಡೆವಲಪ್ಮೆಂಟ್ಸ್ ಅನ್ನ ನೋಡ್ತಾ ಇದ್ರೂ ಕೂಡ ಚಿತ್ರರಂಗದ ಯಾರೋ ಒಬ್ಬರು ಬಂದು ಅವರ ಪರವಾಗಿ ಮಾತನಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗಿದೆ. ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಂತಹ ಸಾಲುಗಳಿವು. ನನ್ನ ತಪ್ಪುಗಳನ್ನು ತಿದ್ದಿ ಮಾರ್ಗದರ್ಶನ ನೀಡಿದಂತಹ ವ್ಯಕ್ತಿ, ಅಂತಹ ವ್ಯಕ್ತಿ ಈಗ ಒಂದು ತಪ್ಪಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದನ್ನ ನಂಬಲು ಅಸಾಧ್ಯವಾಗ್ತಾ ಇದೆ ಅಂತ. ಬುಲ್ಬುಲ್ ಸಿನಿಮಾದ ಮೂಲಕ ದರ್ಶನ್ ಅವರ ಜೊತೆಗೆ ಸಿನಿಮಾ ರಂಗಕ್ಕೆ ಪ್ರವೇಶವನ್ನ ಪಡ್ಕೊಂಡ್ರು ರಚಿತಾ ರಾಮೇ ಹೇಳೋ ಹಾಗೆ ನಟ ದರ್ಶನ್ ಅವರೇ ಅವರಿಗೆ ಚಿತ್ರರಂಗಕ್ಕೆ ಕರ್ತಂದದ್ದು ಅಂತ. ಅದಕ್ಕೂ ಮುಂಚೆ ಅವರು ಸೀರಿಯಲ್ ಅಲ್ಲಿ ನಟಿಯಾಗಿದ್ರು. ಸೊ ನನ್ನ ಚಿತ್ರರಂಗದ ಪ್ರವೇಶಕ್ಕೂ ಕಾರಣರಾದಂತಹ ವ್ಯಕ್ತಿ, ನನ್ನ ಜೀವನದ ಸರಿ ತಪ್ಪುಗಳನ್ನು ತಿದ್ದಿ ತೀಡಿದಂತಹ ವ್ಯಕ್ತಿ, ಅಂತಹ ವ್ಯಕ್ತಿ ಇಂಥದ್ದೊಂದು ಕೇಸ್ನಲ್ಲಿ ಸಿಕ್ಕಾಕೊಳ್ತಾರೆ ಅಂತಂದ್ರೆ ಎಲ್ಲರಿಗೂ ಕೂಡ ನಂಬಲು ಅಸಾಧ್ಯ ಅನ್ನೋ ರೀತಿಯಲ್ಲೇ ರಚಿತಾ ರಾಮ್ ಕೂಡ ಹೇಳಿದ್ದಾರೆ. ಚಿತ್ರರಂಗದ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಹಳಷ್ಟು ಜನ ಬ್ಯಾನ್ ವಿಷಯವಾಗಿ ಕೂಡ ಮಾತನಾಡ್ತಾ ಇದ್ದಾರೆ. ಆ ಬಗ್ಗೆ ಅವರೇನು ಹೇಳಿಕೊಂಡಂತೆ ಕಾಣಿಸ್ತಾ ಇಲ್ಲ. ಒಟ್ಟಾರೆಯಾಗಿ ದರ್ಶನ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ರಚಿತಾ ರಾಮ್. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಧನುರಿಂದ. ಧನು, ರಚಿತಾ ರಾಮ್ ಏನ್ ಹೇಳಿದ್ದಾರೆ? ಅಂದ್ರೆ ತನಿಖೆಯಿಂದ ಸತ್ಯಾಸತ್ಯತೆ ಹೊರಕ್ಕೆ ಬರಬೇಕು ಅಂತ ಹೇಳಿದ್ದಾರೆ, ಸರಿ. ಡಿಫೆಂಡ್ ಮಾಡಿಕೊಳ್ಳುವಂತಹ ಸ್ಟೇಟ್ಮೆಂಟ್ ಏನಾದರೂ ಇದೆಯಾ? ಎಸ್ ಜ್ಯೋತಿ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಒಬ್ಬೊಬ್ಬರಾಗೆ ಕಲಾವಿದರು ಅವರ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಇನ್ನೊಂದಿಷ್ಟು ಕೆಲವರು ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ನೀಡುವ ಮೂಲಕ ಈ ಒಂದು ಕೊಲೆ ಪ್ರಕರಣಕ್ಕೆ ಒಂದು ಪ್ರತಿಕ್ರಿಯೆಯನ್ನ ನೀಡ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಈಗ ನಟಿ ರಚಿತಾ ರಾಮ್ ಕೂಡ ಏನಂದ್ರೆ ಬುಲ್ಬುಲ್ ಸಿನಿಮಾ ಮೂಲಕ ದರ್ಶನ್ ಅವರ ಜೊತೆಯಾಗಿ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡ್ತಾರೆ. ಆ ಒಂದು ಸಂದರ್ಭವನ್ನ ನೆನೆದುಕೊಂಡಂತ ರಚಿತಾ ರಾಮ್ ಅವತ್ತು ನನ್ನನ್ನ ಸಿನಿಮಾ ಇಂಡಸ್ಟ್ರಿಗೆ ಪರಿಚಯಿಸಿದ್ದೆ ದರ್ಶನ್ ಸರ್. ಅವರು ನನಗೆ ಗುರು ಸಮಾನರು. ನನ್ನ ಸರಿ ತಪ್ಪುಗಳನ್ನ ತಿದ್ದಿದಂತ ನಟ ದರ್ಶನ್ ಅವರು ಇಂಥ ಒಂದು ಕೇಸ್ನಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು, ಇಂಥ ಕೇಸ್ನಲ್ಲಿ ಅವರ ಹೆಸರು ಕೇಳಿ ಬಂದಿರತಕ್ಕಂಥದ್ದು, ಅವರು ಆರೋಪಿ ಆಗಿರ್ತಕ್ಕಂಥದ್ದು ನನಗೆ ನಂಬಲು ತುಂಬಾ ಕಷ್ಟ ಆಗ್ತಾ ಇದೆ. ಅವರು ಈ ತಪ್ಪು ಏನಾದರೂ ಮಾಡಿದ್ರೆ ಇದಕ್ಕೆ ಶಿಕ್ಷೆ ಆಗ್ಲಿ, ಕಾನೂನಿನ ರೀತಿಯಲ್ಲಿ ಈಗ ಪೊಲೀಸ್ ತನಿಖೆ ಏನ್ ನಡೀತಾ ಇದೆ ಆ ಒಂದು ಮೂಲಕ ಶಿಕ್ಷೆ ಆಗ್ಲಿ, ತಪ್ಪಿತಸ್ಥರಾಗಿದ್ರೆ ಶಿಕ್ಷೆ ಆಗ್ಲಿ ಅನ್ನೋದು ಅವರು ಕೂಡ ಒಂದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರ್ತಕ್ಕಂಥ ಪೋಸ್ಟ್ ಮೂಲಕ ಈಗ ಪ್ರತಿಕ್ರಿಯೆ ನೀಡಿರ್ತಕ್ಕಂಥದ್ದು. ಜ್ಯೋತಿ, ಥ್ಯಾಂಕ್ ಯು ಧನು ನಿಮ್ಮೆಲ್ಲ ಮಾಹಿತಿಗೆ.